ಡಿಸಿ ಕಚೇರಿಯ ಶಾಂತಿ ಸಭೆಯಲ್ಲಿ ಅಶಾಂತಿ ಕಂಡು ಬಂದಿದೆ. ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ವರ್ಸಸ್ ವಿವಿಧ ಸಂಘಟನೆಗಳು ಗಲಾಟೆ ಮಾಡಿಕೊಂಡಿವೆ. ಗಲಾಟೆಗಳ ಮುಖಂಡರ ಕಿತ್ತಾಟಕ್ಕೆ ಬೇಸತ್ತು ಡಿಸಿ ಹೊರನಡೆದಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಸಭೆಯಿಂದ ಆರ್ಎಸ್ಎಸ್ ಮುಖಂಡರು ಹೊರಬಂದಿದ್ದಾರೆ. ಆರ್ಎಸ್ಎಸ್ ಪರವಾಗಿ ದಲಿತ ನಾಯಕ ಅಷ್ಟಗಿ ಮಾತನಾಡಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ. ಎಲ್ಲ ಸಂಘಟನೆಯವರಿಂದ ಸಭೆಯಲ್ಲಿ ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರ ಕೂಗಲಾಗಿದೆ. ಲಾಠಿ ಹಿಡಿದು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡೋದಿಲ್ಲ. ಆರ್ಎಸ್ಎಸ್ ರಾಷ್ಟ್ರಧ್ವಜ ಸಂವಿಧಾನ ಪೀಠಿಕೆ ಹಿಡಿದು ಪರೇಡ್ ಮಾಡಿ ನಾವು ಬೆಂಬಲಿಸುತ್ತೇವೆ ಅಂತ ಸಭೆಯಲ್ಲಿ ಮುಖಂಡರು ಕೂಗಾಡಿದ್ದಾರೆ. ಹೈಕೋರ್ಟ್ ನಿರ್ದೇಶನದಂತೆ ಶಾಂತಿ ಸಭೆ ನಡೆದಿತ್ತು. ಈವರೆಗೆ ನಡೆದ ಮಾಹಿತಿ ಹೈಕೋರ್ಟ್ಗೆ ಡಿಸಿ ಸಲ್ಲಿಸಲಿದ್ದಾರೆ. ಅಕ್ಟೋಬರ್ 30ಕ್ಕೆ ವರದಿ ಕೊಡುವಂತೆ ಹೈಕೋರ್ಟ್ ಸೂಚಿಸಿತ್ತು. ಕಲಬುರಗಿ ಡಿಸಿ ಕಚೇರಿಯ ಶಾಂತಿ ಸಭೆ ಅಶಾಂತಿಯಲ್ಲಿ ಅಂತ್ಯಗೊಂಡಿದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ನಡೆಯುವಂತಹ ಪಥ ಸಂಚಲನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಶಾಂತಿ ಸಭೆ ನಡೀತಾ ಇತ್ತು. ಅಕ್ಷರಶಃ ಈ ಶಾಂತಿ ಸಭೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ. ಹಲವು ಸಂಘಟನೆಯವರು ಶಾಂತಿ ಸಭೆಯನ್ನು ಮೊಟಕುಗೊಳಿಸಿ ಆಗಮಿಸಿರುವಂತದ್ದನ್ನು ಕಾಣ್ತಾ ಇದ್ದೀವಿ. ಅಂಬಾರಾಯ ಅಷ್ಟಗಿ ಸೇರಿದಂತೆ ಕೆಲವು ಆರ್ಎಸ್ಎಸ್ ಮುಖಂಡರನ್ನ ಪೊಲೀಸ್ ಬಂದೋಬಸ್ತ್ ನಡುವೆ ಅವರನ್ನ ಕರೆದುಕೊಂಡು ಹೋಗಲಾಯಿತು. ಜೊತೆಗೆ ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಕೂಡ ಇಲ್ಲಿ ಮೊಳಗ್ತಾ ಇದ್ದಾವೆ. ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರಿದ್ದಾರೆ. ಯಾರ್ಯಾರು ನವೆಂಬರ್ 2ನೇ ತಾರೀಕು ನಮಗೂ ಪಥ ಸಂಚಲನಕ್ಕೆ ಅವಕಾಶ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರು, ಯಾರ್ಯಾರು ಇವತ್ತಿನ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡಿದ್ರು, ಆ ಎಲ್ಲ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ, ವಾಸ್ತವವಾಗಿ ಶಾಂತಿ ಸಭೆನಲ್ಲಿ ಆದಂತಹ ವಿಚಾರಗಳು ಏನು ಅನ್ನುವಂಥದ್ದನ್ನ ಇವರಿಂದನೇ ಕೇಳೋಣ ಬನ್ನಿ. ಸರ್, ಏನಾಯ್ತು ಶಾಂತಿ ಸಭೆಯಲ್ಲಿ? ಯಾಕೆ ಸಂಘರ್ಷ ಆಯಿತು? ಕೆಲವರನ್ನ ಬಂದೋಬಸ್ತ್ ನಡುವೆ ತೆಗೆದುಕೊಂಡು ಹೋಗಲಾಯಿತು, ಕೆಲವೊಬ್ರು ಧಿಕ್ಕಾರದ ಘೋಷಣೆಗಳನ್ನು ಕೊಡುತ್ತಾ ಇದ್ದೀರಿ. ಶಾಂತಿ ಸಭೆಯಲ್ಲಿ ಶಾಂತಿ ಯಾಕೆ ಮೂಡಲಿಲ್ಲ ಅಂತ? ಸರ್, ಅಲ್ಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಎಲ್ಲ ಕರೆಕ್ಟಾಗಿ ನಡೆಯಿತು. RSS ದವ್ರು ಲಾಠಿ ಹಿಡಿದು ಏನು ಗುಂಡಾಗಿರಿ ಸ್ಟೈಲ್ನಾಗ ಬರ್ತಾರೆ, ಆ ಬರಬಾರ್ದು. ರಾಷ್ಟ್ರ ಧ್ವಜವನ್ನು ಹಿಡಿದು ಆ ನಂತರ ಸಂವಿಧಾನ ಪೀಠಿಕೆ ಬುಕ್ಕನ್ನು ಹಿಡಿದು ಅವ್ರು ಬರಲಿ, ಅವ್ರಿಗೆ ನಾವೇ ವೆಲ್ಕಮ್ ಮಾಡ್ತೀವಿ ಅನ್ನೋಂಥ ಮಾತು ಕೂಡ ನಾವು DC ಅವ್ರಿಗೆ ಹೇಳಿದ್ದೀವಿ. ಹೇಳಿದಾಗ ಅದೇ ಅಂಬಾರೆ ಅಷ್ಟಿಗೆ ಎದ್ದು ಅನ್ಕರೆ ಕೌಂಟರ್ ಮಾಡ್ದ. ನೀ ಯಾರಪ್ಪ, RSSಗೆ ನಿನಗೇನು ಸಂಬಂಧ ಅದ ಅಂತ ನಾ ಕೇಳಿದಾಗ, ನಾವೆಲ್ಲರೂ ಕೇಳಿದಾಗ ಅವರಿಗೆ ನಮಗೆ ಮಾತಿನ ಮಧ್ಯೆ ಚಕಮಕಿ ಆಯಿತು. ಆ ನಂತರ ಸಭೆ ಅಲ್ಲಿಗೆ ಡ್ರಾಪ್ ಆಯಿತು. DC ಅವ್ರ ಅನ್ಕರೆ ಎದ್ದು ಹೋದ್ರು. ಅವಾಗ ನಾವು ಎದ್ದು ಹೊರಗಡೆ ಬಂದೀವಿ. ಅವಾಗ ಅವ್ರು RSS ಅವ್ರು ಹೇಳಿದ್ರೆ ನಾವು ಮಾಡೇ ತೀರ್ತೀವಿ ಅಂತ ಹೇಳಿದ್ರು. ನೀವು ಮಾಡಿ ತೀರ್ತೀರಿ ಅಂತಂದ್ರೆ ನೀವು ಏನು ಮಾಡ್ತೀರಿ ಅದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿವಿ ನಾವು. ಸರ್, ಇಡೀ ನಮ್ಮ ಉದ್ದೇಶ ಟೋಟಲಿ ಶಾಂತ ರೀತಿಯಿಂದ ಮತ್ತು ಎಲ್ಲ ಸಂಘಟನೆಗಳ ಅನುಮತಿ ಶಾಂತ ರೀತಿಯಿಂದ ಮಾಡ್ಬೇಕಂತ ನಮ್ಮ ಉದ್ದೇಶ ಇತ್ತು. ಉದ್ದೇಶಕ್ಕೆ ಪೂರ್ವವಾಗಿ RSSನವರೇ ಆ ಒಂದು ಶಾಂತಿ ಸಭೆಯನ್ನು ಹಾಳು ಮಾಡಿದಂಥವ್ರು RSSನವರು. ಯಾಕಂದ್ರೆ ಯಾವ ದಲಿತ ಸಂಘಟನೆ ಮುಖಂಡರು ಪೂರ 1 ಗಂಟೆವರೆಗೂ ಎಲ್ಲ ಶಾಂತ ರೀತಿಯಿಂದ ಒಳ್ಳೆಯ ರೀತಿಯಿಂದ ಮತ್ತು ಒಮ್ಮತ ಅಭಿಪ್ರಾಯಕ್ಕೆ ಬಂದಿದ್ದೆವು. ಈಗ ಇವ್ರು ಹೇಳ್ದಂಗೆ ನಾವು ರಾಷ್ಟ್ರಧ್ವಜ ಹಿಡ್ಕೊಂಡು 22ನೇ ತಾರೀಕು ಮಾಡ್ತೀನಿ ಅಂದ್ರೆ ರಾಷ್ಟ್ರಧ್ವಜ ಮತ್ತು ಲಾಠಿ ಬಿಟ್ಟು ಮಾಡಿದ್ರೆ ಅಂದ್ರೆ ನಮ್ಮನ್ನು ಸಹಮತಿ ಅದ, ನಾವು ವೆಲ್ಕಮ್ ಮಾಡ್ತೇವೆ. ಆದರೆ ಅದನ್ನು ಬಿಟ್ಟು ಲಾಠಿ ಹಿಡಿದು ಈಗಾಗಲೇ ಪ್ರಿಯಾಂಕ್ ಖರ್ಗೆ ಕೊಲೆ ಬೆದರಿಕೆ ಇದ್ದಿದ್ದ ಕಾರಣಕ್ಕಾಗಿ ಚಿತ್ತಾಪುರ ಬೂದಿ ಮುಚ್ಚಿದ ಕೆಂಡದಂತದ. ನಮಗೂ ಒಂದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದದ. ನಮ್ಮ ದಲಿತ ಒಬ್ಬ ಸಚಿವನಿಗೆ ಕೊಲೆ ಬೆದರಿಕೆ ಮಾಡ್ತಾರಂತ ಸಲಕ್ಕೆ ನಮಗೊಂದು ಸ್ವಾಭಿಮಾನ ಧಕ್ಕೆ ಬಂದಿದ್ದಕ್ಕಾಗಿ ನಾವು ಅದೇ ದಿನ ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡ್ತಂದ್ರೆ ಒಂದು ಒಮ್ಮತಕ್ಕೆ ಬಂದಿದ್ದೆವು. RSSನವರು ಈ ಕಾರ್ಯಕ್ರಮ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತೀರಿ ಜಿದ್ದಿನಿಂದ ಅವರು ಸಭೆಯನ್ನು ಬಹಿಷ್ಕರಿಸಿ ಹೊರಗಡೆ ಹೋಗಿದ್ದಾರೆ. ಸರ್, ಒಂದು ವೇಳೆ ನೀವು ಮಾಡೋದಿದ್ರೆ ಒಂದು ಕೈಯಲ್ಲಿ ರಾಷ್ಟ್ರಧ್ವಜ ಇರಲಿ. ನೀವು ದೇಶ ಪ್ರೇಮಿ ಮಾಡ್ತಾ ಇದ್ರಲ್ಲ, ನೀವು ದೇಶಕ್ಕಾಗೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಒಂದು ಕೈಯಲ್ಲಿ ದೇಶದ ರಾಷ್ಟ್ರಧ್ವಜ ಹಿಡಿದ್ಬಿಟ್ಟು ಇನ್ನೊಂದು ಕೈಯಲ್ಲಿ ಸಂವಿಧಾನ ಬುಕ್ ಹಿಡಿದು ಎಲ್ಲರೂ ಸಂಘಟನೆದವ್ರು ಒಂದು ವೇಳೆ ಮಾಡ್ತಾರಂದ್ರೆ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ. ಎಲ್ಲರಿಗೂ ಒಂದೊಂದು ದಿವಸ ಕೊಡಿ ಅಂತ ನಾವು ಹೇಳಿದೆವು DC ಅವರಿಗೆ. ತಾವು ಎಲ್ಲರೂ ಒಂದೊಂದು ಸಂಘಟನೆಯಿಂದ 3 ಜನ ಬಂದಿದ್ದೀರಿ. ಹಾಗೆ RSSನವರು 3 ಜನರನ್ನ ಕರೆದಿದ್ದಾರೆ. ಅಂಬಾರಾಯ ಅಷ್ಟಿಗೆ ಅವ್ರ ಪರವಾಗಿ ಬಂದು ಮಾತಾಡಿದ್ರೆ ಏನು ತೊಂದರೆ ಅಂತ? ಅಂಬಾರಾಯ ಅಷ್ಟಿಗೆ ಇದರ ಬರ್ಲಾಕ RSSನಾಗ ಏನದ, ನಾವು ಸ್ವಯಂ ಸೇವಕನದನ.
ಸೋಮಶೇಖರ್ RSSದಾಗ ಏನು ಅವನಿಗೆ ಪವರ್ ಏನು ಸೀಟ್ ಕೊಟ್ಟರು ಅವನಿಗೆ. ಅದೇ ಅವ್ರಿಗೆ ಕರ್ಸಿ ನಮ್ಮ ಕೂಡ ಜಗಳ ಹಚ್ಚಬೇಕು, ಜಾತಿ ಬಗ್ಗೆ ಬೆಂಕಿ ಹಚ್ಚಬೇಕು ಅನ್ನೋಂಥದ್ದು ಈ ಅಂಬಾರಿ ಅಷ್ಟಿಗೆ ಮತ್ತು ಚಲುವಾದಿ ನಾರಾಯಣ ಸ್ವಾಮಿ ಅವ್ರದ್ದು ಇದು ಕುಮ್ಮಕ್ಕಲಿಂದ ಇಲ್ಲಿದ್ದಂಥ ದಲಿತ ಮುಖಂಡರು ಅವ್ರ ಗುಂಪಿನಲ್ಲಿ ಸೇರಿ ಇವತ್ತಿನ ದಿವಸ ನಮಗೆ ಈ ಥರ ಮಾಡ್ತಾ ಇದ್ದಾರೆ. ಇದು ವಿವಿಧ ಸಂಘಟನೆಗಳ ಮುಖಂಡರ ಹೇಳಿಕೆ ಆಗಿರುವಂಥದ್ದು. ಒಟ್ಟಾರೆ ಇಂದು ನಡೆದಿರುವಂತಹ ಶಾಂತಿ ಸಭೆ ಅಶಾಂತಿಯಿಂದ ಅಂತ್ಯಗೊಂಡಿರುವಂಥದ್ದು. ಸಂಘಟನೆಯವರು ಕೂಡ ಹೊರಗಡೆ ಬಂದಿದ್ದಾರೆ, ಜಿಲ್ಲಾಧಿಕಾರಿಯವರು ಕೂಡ ಅಸಮಾಧಾನಗೊಂಡು ಎದ್ದು ಹೋಗಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿ ಅವರು ನಡೆಸಿರುವಂತಹ ಶಾಂತಿ ಸಭೆ ಅಶಾಂತಿಯುತವಾಗಿ ಅಂತ್ಯಗೊಂಡಿರುವಂಥದ್ದು. ಬಿಕ್ಕಟ್ಟು ಮತ್ತಷ್ಟು ಬಿಕ್ಕಟ್ಟಾಗಿ ಮುಂದುವರಿತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಶಾಂತಿ ಕಾಪಾಡಬೇಕು ಅಂತ ಸಭೆ ನಡೆಸಿದ್ರು, ಆದ್ರೆ ಈಗ ಸಭೆಯಲ್ಲಿ ಗಲಾಟೆ ಆಗಿದೆ. ಮತ್ತೆ ಸಭೆ ಆಗತ್ತಾ? DC ಅವರ ಮುಂದಿನ ನಡೆ ಏನು ಅಂತ? ಹೌದು ವಿನುತಾ, ನ್ಯಾಯಾಲಯ ಒಂದು ಭರವಸೆ ಇಟ್ಕೊಂಡು ಇವತ್ತು 28ನೇ ತಾರೀಕು ಕಲಬುರಗಿ ಜಿಲ್ಲಾಧಿಕಾರಿಯವರು ಒಂದು ಶಾಂತಿ ಸಭೆ ನಡೆಸಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿತ್ತು. ಅದಕ್ಕನುಗುಣವಾಗಿ ಕಲಬುರಗಿ ಜಿಲ್ಲಾಧಿಕಾರಿಯವರು ಕೂಡ ಈ ಚಿತ್ತಾಪುರ ಪಥಸಂಚಲನದ ವಿಚಾರವಾಗಿ ಅರ್ಜಿ ಸಲ್ಲಿಸಿರುವಂತಹ 10 ಸಂಘಟನೆಯವರಿಗೆ ತಲಾ 3 ಜನ ಬರ್ರಿ ಅಂತೇಳಿ ಶಾಂತಿ ಸಂಘಟನೆಗೆ ಆಹ್ವಾನ ಕೂಡ ಕೊಟ್ಟಿದ್ರು. ಅದರಂತೆ 11:00 ನಡೆಯಬೇಕಾದಂತಹ ಶಾಂತಿ ಸಭೆ 12 ಗಂಟೆಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಶುರುವಾಯಿತು. ಆರಂಭದಲ್ಲಿ ಜಿಲ್ಲಾಧಿಕಾರಿಯವರು ಪ್ರತಿಯೊಂದು ಸಂಘಟನೆಯವರಿಗೂ ಕೂಡ ಒಂದು ಮಾತನಾಡೋದಕ್ಕೆ ಅವಕಾಶ ಕೊಟ್ಟರು. ನಿಮ್ಮ ನಿಲುವೇನು ಈ ವಿಚಾರದಲ್ಲಿ ಅನ್ನುವಂತಹ ಕೇಳ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘಟನೆಯವರು ಬೇರೆ ರೀತಿಯಾದಂತದ್ದು ಹೇಳಿದ್ರು. RSS ನವರು ಅಶಾಂತಿಯನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಪಥಸಂಚಲನ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕಾಗಿ ಅವಕಾಶ ಕೊಡಬಾರದು, ಕೊಟ್ಟಿದ್ದೇ ಆದಲ್ಲಿ ಅದೇ ದಿನಾಂಕಕ್ಕೆ ನಮಗೂ ಕೊಡಬೇಕು ಅನ್ನುವಂಥದ್ದು ಕೆಲವು ಸಂಘಟನೆಗಳ ವಾದ. ಆದ್ರೆ ಇನ್ ಕೆಲವು ಸಂಘಟನೆಯವರು ಇಲ್ಲ, RSS ನವರು ಪಥಸಂಚಲನ ಮಾಡಿದ್ರೆ ನಮ್ಮ ಅಭ್ಯಂತರ ಇಲ್ಲ, ಆದ್ರೆ ಅವರು ರಾಷ್ಟ್ರ ಧ್ವಜವನ್ನ ಹಿಡ್ಕೊಂಡು ಸಂವಿಧಾನದ ಪೀಠಿಕೆ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ನಾವು ಕೂಡ ಅವರಿಗೆ ಬೆಂಬಲಿಸ್ತೀವಿ ಅಂತ ಇನ್ನು ಕೆಲವು ಸಂಘಟನೆಯವರು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಹೇಳಿದ್ರು. ಇದೇ ಸಂದರ್ಭದಲ್ಲಿ RSS ನವರ ಪರವಾಗಿ ಪ್ರತಿಯೊಂದು ಸಂಘಟನೆಯವರಿಗೂ ಕೂಡ 3 ಜನರಿಗೆ ಆಗಮಿಸುವುದಕ್ಕೆ ಜಿಲ್ಲಾಧಿಕಾರಿಯವರು ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ RSS ನವರು ಕೂಡ 3 ಜನ ಆಗಮಿಸಿದ್ರು. ಅದರಲ್ಲಿ ಕಲಬುರಗಿಯ ದಲಿತ ಮುಖಂಡರು ಮತ್ತು ಬಿಜೆಪಿ RSS ನ ಕಾರ್ಯಕರ್ತರು ಆಗಿರುವಂತಹ ಅಂಬಾರಾಯ ಅಸ್ತಿಗೆ ಅನ್ನುವಂತವರನ್ನು ಕೂಡ ಅಲ್ಲಿ RSS ನವರು ಕರೆದುಕೊಂಡು ಹೋಗಿದ್ರು. ಅಂಬಾರಾಯ ಅಸ್ತಿಗೆ ಅವರು ಎದ್ದು ನಿಂತು ಮಾತನಾಡುವ ಸಂದರ್ಭದಲ್ಲಿ ಕೆಲವು ದಲಿತ ಮುಖಂಡರು ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿದ್ರು. ಇತರ ಸಂಘಟನೆಗಳ ಅರ್ಜಿದಾರರ ಪರವಾಗಿ ಆಗಮಿಸಿರುವಂತಹ ದಲಿತ ಮುಖಂಡರು ಆಕ್ಷೇಪವನ್ನ ವ್ಯಕ್ತಪಡಿದ್ರು. ದಲಿತರ ಮಧ್ಯೆ ಇವರು ಸಂಘರ್ಷವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, RSS ನಲ್ಲಿ ನಿಮ್ಮ ಪಾತ್ರ ಏನಿದೆ, ನೀವ್ಯಾಕೆ ಇಲ್ಲಿ ಬಂದು ಮಾತಾಡ್ತಾ ಇದ್ದೀರಿ ಅನ್ನುವಂತಹ ಕೆಲವು ಆಕ್ಷೇಪಕ್ಕೆ ಅಂಬಾರಾಯ ಅಸ್ತಿಗೆ ಕೂಡ ಅಷ್ಟೇ ಏರು ಧ್ವನಿಯಲ್ಲಿ ಅವರು ಪ್ರತ್ಯುತ್ತರ ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆಯವರು ಮತ್ತು RSS ಒಂದ್ ಕಡೆ ಎಲ್ಲಾ ಸಂಘಟನೆಯವರು ಒಗ್ಗಟ್ಟಾಗಿ ದಾಳಿ ಮಾಡಿದ್ರೆ RSS ನವರು ಇನ್ನೊಂದ್ ಕಡೆ ಆ 3 ಜನರು ಈ ರೀತಿ ವಾದ ವಿವಾದಗಳು ವಾಕ್ ಸಮರಗಳು ತೀವ್ರವಾಗಿ ಹೋದವು. ಒಂದ್ ರೀತಿ ಶಾಂತಿ ಸಭೆ ಅನ್ನುವಂಥದ್ದು ಕೇವಲ ಅಲ್ಲಿ ಹೆಸರಿಗೆ ಮಾತ್ರ ಸೀಮಿತವಾಯಿತು. ಶಾಂತಿ ಸಭೆಯಲ್ಲಿ ಅಶಾಂತಿಯ ನಿರ್ಮಾಣವಾಗಿ ಬಿಡ್ತು. ಆ ಹಂತದಲ್ಲಿ ಗೊಂದಲ ಗದ್ದಲ ವಾಕ್ ಸಮರ ಕೂಗಾಟಗಳು ತೀವ್ರವಾದಂತಹ ಸಂದರ್ಭದಲ್ಲಿ ಸ್ವತಃ ಜಿಲ್ಲಾಧಿಕಾರಿಯವರು ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು, ಯಾವುದೂ ಕೂಡ ಆಗ್ಲಿಲ್ಲ. ಅಂತಿಮವಾಗಿ ಎಲ್ಲರೂ ಕೂಡ ಹೊರಗಡೆ ಬಂದ್ರು, DC ಅವರು ಕೂಡ ಅಲ್ಲಿಂದ ಎದ್ದು ಹೋದ್ರು ಅನ್ನೋಂಥದ್ದು. ಒಟ್ಟಾರೆ ಇವತ್ತು ನಡೆದಂತಹ ಶಾಂತಿ ಸಭೆ ಅಶಾಂತಿಯುತವಾಗಿ ಅಂತ್ಯಗೊಂಡಿದೆ, ಸಭೆ ಮೊಟಕುಗೊಂಡಿದೆ. ಜಿಲ್ಲಾಧಿಕಾರಿ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಮಾತ್ರ ಕಾದು ನೋಡ್ಬೇಕಾಗಿದೆ. ವಿನುತಾ, ಥ್ಯಾಂಕ್ ಯು ಶರಣಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.